ಹಗಲೇ 7 ಕೋಟಿಗೂ ಅಧಿಕ ರೂಪಾಯಿಗಳನ್ನ ಲೂಟಿ ಮಾಡಿದ್ದಾರೆ ದರೋಡೆಕೋರರು. ಸಿನಿಮಾ ಶೈಲಿಯಲ್ಲಿ 7 ಕೋಟಿ ದರೋಡೆ ಮಾಡಿದ್ದಾರೆ. ಹೈಜಾಕ್ ಮಾಡಿ 7 ಕೋಟಿ ಲೂಟಿ ಹೊಡೆದಿದ್ದಾರೆ ಖದೀಮರು. ಅಶೋಕ ಪಿಲ್ಲರ್ ಬಳಿ ಹಣವಿದ್ದ ವಾಹನವನ್ನ ಅಡ್ಡಗಟ್ಟಿದ್ದಾರೆ. ಆರ್ಬಿಐ ಅಧಿಕಾರಿಗಳು ಅಂತ ಹೇಳಿ ವಾಹನವನ್ನ ಹೈಜಾಕ್ ಮಾಡಿದ್ದಾರೆ ಇವರು. ನಾವು ಆರ್ಬಿಐನವರು, ನೀವು ನಿಯಮವನ್ನ ಉಲ್ಲಂಘಿಸಿದ್ದೀರಾ, ಪೊಲೀಸ್ ಠಾಣೆಗೆ ಬನ್ನಿ ಅಂತ ದರೋಡೆಕೋರರು ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಇನೋವಾ ಕಾರಲ್ಲಿ ಸಿಎಂಎಸ್ ಸಿಬ್ಬಂದಿಯನ್ನ ಕರೆತಂದು ಅರ್ಧದಲ್ಲಿ ಇಳಿಸ್ತಾರೆ. ಹಣವಿದ್ದ ಸಿಎಂಎಸ್ ವಾಹನವನ್ನ ಹೈಜಾಕ್ ಮಾಡಿ ತಂದಿರ್ತಾರೆ. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ನಂತರ ಅಲ್ಲಿಂದ ಪರಾರಿಯಾಗಿದೆ ರಾಬರಿ ಗ್ಯಾಂಗ್. ವಾಹನದಿಂದ ಎಲ್ಲಾ ಸಿಬ್ಬಂದಿಯನ್ನ ಕೆಳಗಿಳಿಸ್ತಾರೆ ಖದೀಮರು. ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಹನವನ್ನ ಹೈಜಾಕ್ ಮಾಡಲಾಗಿದೆ. ವಾಹನದಲ್ಲಿದ್ದಂತ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಹೊಡೆದಿದ್ದಾರೆ. ಎಷ್ಟು ಪ್ಲಾನ್ ಆಗಿ ಬಂದಿದ್ದಾರೆ ನೋಡಿ. ಆ ಇನೋವಾ ಕಾರ್ನ ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಹಾಕಿರೋದು, ಆಮೇಲೆ ಗ್ರೀನ್ ಕಲರ್ ಪ್ಲೇಟು, ಇದನ್ನೆಲ್ಲ ನೋಡಿದಾಗ ಬಹುಶಃ ಅಲ್ಲಿಯ ಸಿಬ್ಬಂದಿಗೂ ಅನಿಸಿರ್ಬೋದು ಪಾರ್ಟ್ ಆಫ್ ಗವರ್ಮೆಂಟ್ ಇರುತ್ತೆ, ಏನೋ ತಪ್ಪಾಗಿರ್ಬೇಕು, ಅದ್ರ ಬಗ್ಗೆ ಇನ್ವೆಸ್ಟಿಗೇಟಿವ್ ಬಂದಿದ್ದಾರೆ ಅಂತ ಹೇಳ್ಕೊಂಡು ಅವರು ಹೋಗಿದ್ದಾರೆ, ಈ ಇನೋವಾ ಕಾರ್ನಲ್ಲಿ ಹೋಗಿದ್ದಾರೆ. ಬಟ್ ಹೋದಂಥ ಸಂದರ್ಭ ಅವರ ಅರ್ಧಕ್ಕೆ ಇಳಿಸಿ ಕಾರ್ನಲ್ಲಿದ್ದಂಥ ಹಣವನ್ನ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ. ಬಹಳಷ್ಟು ಜನ ಇದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಅವರು ದರೋಡೆಗೆ ಬಳಸಿರುವಂಥ ಕಾರ್ನ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಟ್ ಇಲ್ಲೇನು ನಮಗೆ ಕಾಣಿಸ್ತಾ ಇದೆಯಲ್ಲ, ಆ ನಂಬರ್ ಪ್ಲೇಟ್ ನಕಲಿ. ಕೋಟಿ ಕೋಟಿ ಹಣ ಇತ್ತು. ಆ ವಾಹನವನ್ನ ಚಲಾಯಿಸ್ತಾ ಪರಾರಿಯಾಗಿದ್ದಾರೆ. ಲಾಲ್ಬಾಗ್ ಹಿಂಬದಿ ಗೇಟ್ ಬಳಿ ಹಣವಿದ್ದಂತ ಕಾರನ್ನ ತಂದಿದ್ರು. ಹಣವಿದ್ದ ಕಾರ್ ಬರ್ತಾ ಇದ್ದಂತೆ ಇನೋವಾ ಕಾರ್ ಎಂಟ್ರಿ ಆಗುತ್ತೆ. ಇನೋವಾ ಕಾರಲ್ಲಿ 7 ಕೋಟಿ 11 ಲಕ್ಷ ತುಂಬಿಕೊಂಡಿದೆ ಗ್ಯಾಂಗ್. ಡೇರಿ ಸರ್ಕಲ್ ಕಡೆ ಸಿಎಂಎಸ್ ವಾಹನ ಇನೋವಾದಲ್ಲಿ ಪ್ರಯಾಣ ಮಾಡ್ತಾರೆ. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಹನವನ್ನ ಬದಲಾವಣೆ ಮಾಡ್ತಾರೆ. ಡೇರಿ ಸರ್ಕಲ್ನಲ್ಲಿ ಸಿಎಂಎಸ್ ವಾಹನ ಬಿಟ್ಟು ಖದೀಮರು ಅಲ್ಲಿಂದ ಮಾಯ ಆಗಿದ್ದಾರೆ. ಇನೋವಾ ಕಾರ್ನಲ್ಲಿ 7 ಕೋಟಿ ಜೊತೆಗೆ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಬಹುಶಃ ಅಡ್ಡಗಟ್ಟಿ ಹಣ ಕಿತ್ಕೊಳ್ಳೋದಕ್ಕೆ ಮುಂದಾಗಿದ್ರೆ ಅಲ್ಲಿರುವಂತ ಸೆಕ್ಯೂರಿಟಿ ಅದಕ್ಕೆ ಬೇಕಿರೋ ಉತ್ತರ ಕೊಡ್ತಾ ಇದ್ರು, ಅವರ ಗನ್ ಮಾತನಾಡ್ತಾ ಇತ್ತು. ಬಟ್ ಆ ರೀತಿಯಾಗಲ್ಲ, ಸುಳ್ಳು ಹೇಳ್ಕೊಂಡು ಬಂದು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿ ಪ್ಲಾನ್ ಮಾಡಿದ್ದಾರೆ. ಎಟಿಎಂ ವಾಹನ ಹೈಜಾಕ್ಗೆ ಹೊಂಚು ಹಾಕಿ ಕೂತಿತ್ತು ಈ ಗ್ಯಾಂಗ್. ಬೆಳಗ್ಗೆ 9 ಗಂಟೆಯಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ರು. ಜೊತೆಗೆ ಈ ಹಣ ಸಂಗ್ರಹಣೆ ಆಗಿತ್ತು ಸಿಎಂಎಸ್ ಸಿಬ್ಬಂದಿಯಿಂದ. ಹಣವನ್ನ ಎಟಿಎಂ ಮಷೀನ್ಗೆ ತುಂಬೋದಕ್ಕೆ ಅಂತ ಸಿಬ್ಬಂದಿ ಹೋಗ್ತಾ ಇದ್ರು. HCBC ಬ್ಯಾಂಕ್ ಎಟಿಎಂಗೆ ಹಣ ತುಂಬೋದಕ್ಕೆ ಹೋಗ್ತಾ ಇದ್ರು. ಅಶೋಕ ಪಿಲ್ಲರ್ ಬಳಿ ಹಣ ತುಂಬಿದ್ದಂತ ವಾಹನ ಬಂದಿತ್ತು. ಇದ್ರ ಬಗ್ಗೆ ಪಕ್ಕಾ ಮಾಹಿತಿ ಇರುತ್ತೆ ದರೋಡೆಕೋರರಿಗೆ, ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ. ಮೊದಲೇ ಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿರ್ತಾರೆ ಈ ಕ್ರಿಮಿಗಳು. ಹೀಗಾಗಿ 7 ಕೋಟಿಯನ್ನ ಬಹಳ ಸುಲಭವಾಗಿ ಲೂಟಿ ಹೊಡೆದು ಹೋಗಿದ್ದಾರೆ. ಎಟಿಎಂ ವಾಹನದ ಸಮೇತ ಹೈಜಾಕ್ ಮಾಡ್ತಾರೆ. ನಾವು ಆರ್ಬಿಐನಿಂದ ಬಂದಿದ್ದೀವಿ, ನೀವು ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ, ನಿಯಮ ಉಲ್ಲಂಘನೆ ಮಾಡಿದ್ದೀರಿ, ನಮ್ಮ ಜೊತೆಗೆ ಬನ್ನಿ ಪೊಲೀಸ್ ಠಾಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಅನಂತರ ಮಧ್ಯದಲ್ಲಿ ಫ್ಲೈಓವರ್ ಮೇಲೆ ವಾಹನವನ್ನ ನಿಲ್ಲಿಸಿ, ಅದೇ ಸಂದರ್ಭ ಒಂದು ಇನೋವಾ ಕಾರ್ ಬಂದಿದೆ, ಅದರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತೆಲ್ಲ ಸ್ಟಿಕ್ಕರ್ ಇರುತ್ತೆ. ಸೊ ಅದಕ್ಕೆ ಉಳಿದಿರುವ ಈ ಗಾಡಿಯಲ್ಲಿರುವಂತಹ ಹಣ ಎಟಿಎಂ ವಾಹನದಲ್ಲಿ ಏನಿತ್ತಲ್ಲ ಅದರಿಂದ ಹಣವನ್ನ ಶಿಫ್ಟ್ ಮಾಡಿ ಇನೋವಾ ಕಾರ್ಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅದಕ್ಕೂ ಮುಂಚೆ ಸಿಬ್ಬಂದಿಗಳನ್ನೆಲ್ಲ ಕೆಳಗಡೆ ಇಳಿಸಿದ್ದಾರೆ. ಸೊ ಒಂದು ಕ್ಷಣ ಗಾಬರಿನೂ ಆಗಿರ್ಬೋದು ಏನಾಗ್ತಾ ಇದೆ ಅನ್ನೋದಾಗಿ. ಬಟ್ ಹೀಗೆಲ್ಲ ಗೈಡ್ಲೈನ್ಸ್ ಇರಬೇಕಾದ್ರೆ ಒಂದು ಎಟಿಎಂಗೆ ವಾಹನವನ್ನ ತಗೊಂಡು ಹೋಗ್ತಾ ಇದ್ದಾರೆ, ಹಣವನ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸೆಕ್ಯೂರಿಟಿ ವಾಯ್ಸ್ ಹೀಗೆ ಇರಬೇಕು ಅನ್ನೋದಾಗಿ ನಿಯಮಗಳಿರ್ತವೆ. ಬಟ್ ಅದನ್ನೆಲ್ಲ ಮೀರಿ ಇವ್ರುಗಳು ಪ್ಲಾನ್ ಮಾಡಿರೋದಿದೆಯಲ್ಲ, ಹಾಡು ಹಗಲೇ, ಅದು ಬೆಂಗಳೂರಿನಂತ ಸಿಟಿಯಲ್ಲಿ 7 ಕೋಟಿ ಲೂಟಿ ಹೊಡೆದಿರೋದು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸ್ತಾ ಇದೆ. ಎಷ್ಟು ದಿನಗಳಿಂದ ಇವರು ಪ್ಲಾನ್ ಮಾಡಿರ್ಬೋದು, ಬ್ಲೂ ಪ್ರಿಂಟ್ ತಯಾರಿಸಿರ್ಬೋದು, ಮಾನಿಟರ್ ಮಾಡ್ತಿರ್ಬೋದು. ಆಮೇಲೆ ಎಷ್ಟು ಶಾರ್ಪ್ ಆಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನೋದು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಸಿದ್ದಾಪುರ ಗೇಟ್ ಬಳಿ ವಾಹನವನ್ನ ಅಡ್ಡಗಟ್ತಾರೆ ಖದೀಮರು. ಸಿದ್ದಾಪುರ ಬಳಿಯಿಂದಲೇ ಟಿವಿ9 ಪ್ರತ್ಯಕ್ಷ ವರದಿಯನ್ನ ಕೂಡ ಮಾಡ್ತಾ ಇದೆ. ಟಿವಿ9ಗೆ ದರೋಡೆ ಬಗ್ಗೆ ಪ್ರತ್ಯಕ್ಷದರ್ಶಿ ಸಂಜಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಶೋಕ ಪಿಲ್ಲರ್ ಮಾರ್ಗವಾಗಿ ಸಿಎಂಎಸ್ ವಾಹನ ಬರ್ತಾ ಇತ್ತು. ಮತ್ತೊಂದು ಕಾರ್ನಲ್ಲಿ ಮೊದಲಿಗೆ 3 ಜನ ಎಂಟ್ರಿ ಕೊಡ್ತಾರೆ. ಝೆನ್ ಕಾರ್ನಲ್ಲಿ
ಎಟಿಎಂಗೆ ಹಣ ತುಂಬೋ ವಾಹನವನ್ನ ಅಡ್ಡಗಡ್ತಾರೆ. ಎಟಿಎಂ ವಾಹನದಲ್ಲಿ ಇದ್ದವರ ಜೊತೆ ಮಾತುಕತೆ ನಡೆಯುತ್ತೆ. ಹೀಗಂತ ಅಲ್ಲಿ ಈ ಘಟನೆಯನ್ನ ನೋಡಿರುವಂತ ಪ್ರತ್ಯಕ್ಷದರ್ಶಿ ಸಂಜಯ್ ಅನ್ನುವಂಥವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷದರ್ಶಿಯನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಸಿನಿಮೀಯ ರೀತಿಯಲ್ಲಿ 7 ಕೋಟಿ 11 ಲಕ್ಷವನ್ನ ದರೋಡೆ ಮಾಡಿ ರಾಬರ್ಸ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದೆ. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಅಶೋಕ ಪಿಲ್ಲರ್ ಮಾರ್ಗವಾಗಿ ಬಂದಂತ CMS ವಾಹನ ATMಗೆ ಹಣವನ್ನು ತುಂಬುವಂತ ವಾಹನದಲ್ಲಿದ್ದಂತ ಬರ್ತಿದ್ದಂತ ಸಿಬ್ಬಂದಿಯನ್ನ ಅಡ್ಡಗಟ್ಟಿ ಇದೇ ಒಂದು ಜಾಗದಲ್ಲಿ ಇನೋವಾ ಕಾರ್ನಲ್ಲಿ ಬಂದಿಳಿದಂತ 3 ಅಪರಿಚಿತರು ಅವರನ್ನ ಮಿಸ್ಲೀಡ್ ಮಾಡ್ತಿರ್ತಕ್ಕಂಥದ್ದು. RBI ಅಧಿಕಾರಿಗಳ ಸೋಗಿನಲ್ಲಿ ಬಂದು ಅವರನ್ನ ಹಣವನ್ನ ಪರಿಶೋಧನೆ ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರೆದೊಯ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಆ ಬಳಿಕ CMS ವಾಹನದಲ್ಲಿದ್ದಂಥ ಚಾಲಕನ ಸಮೇತ ಇಲ್ಲಿಂದ ಹೊರಟಿರ್ತಕ್ಕಂಥದ್ದು. ಇಲ್ಲಿ ನಡೆದಿರ್ತಕ್ಕಂಥ ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಸಂಜಯ್ ಅನ್ನೋರು ಇಲ್ಲಿರ್ತಕ್ಕಂಥ ಪ್ರತಿಮೆಗಳ ವ್ಯಾಪಾರಿ ಟಿವಿ9 ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ. ಸರ್, क्या हुआ? सर, मैं यहाँ पे बैठा था खाली सडन से एक नजर गया, गाड़ी रुका था बैंक का, मतलब रुका रहेगा कुछ काम के लिए, तो सडन से एक गाड़ी आया आगे, बस उतना देखा, फिर वो चला गया. 2-5 मिनट रुक के बात करके चला गया. ATM व्हीकल आएगा और इनोवा करेगा? हाँ, इनोवा नहीं था, जेन गाड़ी था. जेन गाड़ी में 3 लोग है. तीन लोग नीचे उतरा, बात करके चला गया सडन से. ये व्हीकल इधर गया? व्हीकल सर उतना मालूम नहीं मेरे को. व्हीकल मारुति जेन था और एक गाड़ी था. आफ्टर कितना टाइम? 12 बजे से 12:30 बजे तक के बीच में हो गया. किन्हीं कन्वर्सेशन करता है? हाँ सर, उधर से ये व्हीकल वाला में कुछ भी ऐसा देखा नहीं सर. मैं दुकान पे बैठा था, ध्यान दिया नहीं. मैं मेरे दुकान पे काम पे ध्यान था मेरा. वहाँ पे देखा तो गाड़ी में बात करके चला गया वो लोग, बस. तुम्हारा देखता हो? हाँ? तुम्हारा देखी है? एकदम सडन से नहीं देखा, ऐसा नजर लगाया, फिर वहाँ पे गाड़ी रुका, बात कर रहे चला गया. ये ಸಿಬ್ಬಂದಿ ವೆಹಿಕಲ್ में वो ಸಿಬ್ಬಂದಿ ವೆಹಿಕಲ್ और ಎಲ್ಲರೂ ಹೊರಗಡೆ ಬಂದ್ರ ಆಕ್ಚುಲಿ. वो गाड़ी में बैठा नहीं था सर, वो गाड़ी में वापस आके चला गया. वो कितना टाइम हो गया? 12 से 12:30 बजे का. 3 आदमी है क्या जिनमें? तीन जेन गाड़ी में 3 आदमी से उतरा था, बात करके वापस बैठ के चला गया. ಪೊಲೀಸ್ वाला ಕ್ವಶನ್ किया? कुछ पुलिस वाला नहीं था उसमें. ಇದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಪ್ರತಿಭೆ ಮಾರಾಟವನ್ನ ಮಾಡ್ತಿದ್ದಂತ ಸಂಜಯ್ ಹೇಳ್ತಿರ್ತಕ್ಕಂಥ ಮತ್ತು ಇನ್ನು ಮಧ್ಯಾಹ್ನ 1:30ರಿಂದ 12:30ರಿಂದ 1:30 ವೇಳೆಗೆ 1 ಗಂಟೆ ನಂಬರ್ತಿರ್ತಕ್ಕಂಥದ್ದು. ಜಿನ್ ಕಾರ್ನಲ್ಲಿದ್ದಂಥ 3 ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಇಳಿದಿರ್ತಕ್ಕಂಥದ್ದು. ಆ ಬಳಿಕ ಆ ವೆಹಿಕಲ್ ಅನ್ನ ಸ್ಟಾಪ್ ಮಾಡಿ ಮಾತುಕತೆಯನ್ನು ನಡೆಸಿದ್ದನ್ನ ನೋಡಿದಾಗಿ ಹೇಳ್ತಿರ್ತಕ್ಕಂಥದ್ದು. ಘಟನೆ ನಡೆದಿರ್ತಕ್ಕಂಥದ್ದು ಸುಮಾರು 12:30ರಿಂದ 1 ಗಂಟೆ ಸುಮಾರಿಗೆ ಆಗಿರ್ಬೋದು ಅಂತ ಹೇಳಿ ಅಂದಾಜು ಸಮಯವನ್ನ ಹೇಳ್ತಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಪ್ರತಿಮೆಗಳ ವ್ಯಾಪಾರಿ ಸಂಜಯ್ ಇದೊಂದು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ಮಾಲಿಕ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.